ಇದೀಗ ಎಲ್ಲೆಲ್ಲೂ ಮಾತಿನ ಮಲ್ಲಿ ಆಂಕರ್ ಅನುಶ್ರೀ ಅವರ ಮದುವೆಯ ಸುದ್ದಿಯೇ ಹರಿದಾಡ್ತಾ ಇದೆ. ಇದುವರೆಗೂ ಅವರು ಈ ಬಗ್ಗೆ ಎಲ್ಲಿಯೂ ಹೇಳ್ಕೊಂಡಿಲ್ಲ. ಇದು ನಿಜವೇ ಆಗಿದ್ದಲ್ಲಿ ಆಂಕರ್ ಅನುಶ್ರೀ ಅವರು ಸದ್ಯ ಮದುವೆಯ ಮೂಡ್ನಲ್ಲಿ ಇದ್ದಾರೆ. ಅಷ್ಟಕ್ಕೂ ಅನುಶ್ರೀ ಅಂದ್ರೆ ಸಾಕು ಅವರ ಅಭಿಮಾನಿಗಳಿಗೆ ಒಂದು ಚಿಂತೆ, ಅದು ಅವರ ಮದುವೆಯ ಬಗ್ಗೆ ಆಗಿತ್ತು. ಇದೇ ವರ್ಷ ತಮ್ಮ ಮದುವೆ ಆಗತ್ತೆ, ಈ ವರ್ಷ ಅನುಪತಿ ಬಂದೇ ಬರ್ತಾನೆ ಎನ್ನುವ ಮೂಲಕ ಹಲವು ವರ್ಷಗಳಿಂದ ಅಭಿಮಾನಿಗಳು ಕೇಳ್ತಿದ್ದಂತಹ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ರು. ಅದೇ ರೀತಿ ಇತ್ತೀಚೆಗೆ ಅನುಶ್ರೀ ಅವರ ಮದುವೆ ಆಗಸ್ಟ್ 28ರಂದು ಮದುವೆಯಾಗ್ತಾ ಇರುವುದಾಗಿ ಹೇಳಲಾಗಿದೆ. ಅವರ ಹುಡುಗನ ಬಗ್ಗೆಯೂ ಈಗಾಗಲೇ ರಿವೀಲ್ ಆಗಿದೆ. ಇದೀಗ ಮಹಾನಟಿ ವೇದಿಕೆಯಲ್ಲಿ ಇದೇ ಮೊದಲ ಬಾರಿಗೆ ಅನುಶ್ರೀ ಅವರು ಭಾವಿ ಪತಿಗೆ ವಿಶೇಷ ರೀತಿಯಲ್ಲಿ ಪ್ರಪೋಸ್ ಮಾಡಿದ್ದಾರೆ. ರಮೇಶ್ ಅವರು ತಮ್ಮ ಪತ್ನಿಯ ಬಗ್ಗೆ ಗುಣಗಾನ ಮಾಡಿದ್ರು. ನನ್ನ ಲೈಫ್ ನಲ್ಲಿ ಸಿಕ್ಕ ಅತಿ ದೊಡ್ಡ ಲಾಟ್ರಿ ಅಂದ್ರೆ ಅರ್ಚನಾ ಎಂದು ಐ ಲವ್ ಯು ಎಂದ್ರು. ಬಳಿಕ ತರುಣ್, ಸುಧೀರ್ ಮತ್ತು ನಿಶ್ವಿಕಾ ನಾಯ್ಡು ಅವರು ಅನುಶ್ರೀ ಅವರಿಗೆ ನೀವು ಪ್ರಪೋಸ್ ಮಾಡಿದ್ರೆ ಹೇಗ್ ಮಾಡಬಹುದು ಅಂತ ಅನುಶ್ರೀ ಅವರನ್ನ ಪ್ರಶ್ನಿಸಿದ್ರು. ಅನುಶ್ರೀ ನಾಚ್ತಾನೆ ಬೇಡ ಬೇಡ ಎಂದ್ರು. ಆದ್ರೆ ಅಲ್ಲಿಗೆ ಅರ್ಧ ಚಂದಿರನನ್ನ ವೇದಿಕೆಯ ಮೇಲೆ ಧರೆಗೆ ಇಳಿಸಲಾಯಿತು. ಆಗ ನೀವು ಪ್ರಪೋಸ್ ಮಾಡಿ ಎಂದು ತರುಣ್, ಸುಧೀರ್ ಹೇಳಿದ್ರು. ಅನುಶ್ರೀ ಅವರು ನಾಚ್ತಾನೆ, ಇದುವರೆಗೂ ನನ್ನ ಜೀವನದಲ್ಲಿ ಅರ್ಧ ಚಂದ್ರ ಇತ್ತು, ಪೂರ್ಣ ಚಂದ್ರನಾಗಿ ಬೇಗ ಬಾ, ಐ ಲವ್ ಯು ಎಂದಿದ್ದಾರೆ. ಇವರು ಮದುವೆಯಾಗುವ ಹುಡುಗನ ಹೆಸರು ರೋಷನ್ ಎಂದು ಹೇಳಲಾಗ್ತಾ ಇದ್ರು. ಇದೀಗ ಭಾವಿ ಪತಿಯ ಹೆಸರು ಪೂರ್ಣಚಂದ್ರ ಇರಬಹುದೇ ಎನ್ನುವ ಚರ್ಚೆಗಳು ಕೂಡ ಶುರುವಾಗಿದೆ. ಒಟ್ನಲ್ಲಿ ನೇರವಾಗಿ ಏನನ್ನ ಹೇಳದ ಆಂಕರ್ ಅನುಶ್ರೀ ಅವರು ಮದುವೆಯ ದಿನವೇ ಬಹಿರಂಗಪಡಿಸುವ ಉದ್ದೇಶದಲ್ಲಿ ಇದ್ದಂತಿದೆ. ಆಗಸ್ಟ್ 18ಕ್ಕೆ ಮದುವೆ ಎಂದು ಹೇಳಲಾಗ್ತಾ ಇದ್ರು. ಇದು ನಿಜವೋ ಹೌದೋ ಅಲ್ವೋ ಅನ್ನೋದು ಇನ್ನಷ್ಟು ತಿಳಿಯಬೇಕಿದೆ.